ನಲ್ಲೂರು ಕನ್ನಡ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆಗೆ ವೇದಿಕೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಇಂದು ಕನ್ನಡ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ 2025 ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪನವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಪೋಷಿಸುವುದು ಪೋಷಕರ ಮತ್ತು ಶಿಕ್ಷಕರ ಆದ್ಯ ಕರ್ತವ್ಯ ಎಂದು ಹಿತವಚನ ನುಡಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗಣೇಶ್ ಬಿಎಸ್, ನಿರ್ದೇಶಕರು ನಾಗರಾಜ್ ಸರ್ ಹಾಗೂ ಶಾಕೀರ್ ಸರ್, ಪೂರ್ವ ಅಕ್ಷರ ದಾಸೋಹ ನಿರ್ದೇಶಕ ಮತ್ತು ಜೂನಿಯರ್ ಕಾಲೇಜು ಉಪ ಪ್ರಾಂಶುಪಾಲ ಹಾಲಸಿದ್ದಪ್ಪನವರು, ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಕಾಂತರಾಜುರವರು, ನಿವೃತ್ತ ಮುಖ್ಯೋಪಾಧ್ಯಾಯ ಲಕ್ಷ್ಮೀನಾರಾಯಣ ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷೆ ನಾಜಿಯಾ ಖಾನಂ ಮತ್ತು ಶಿಕ್ಷಕರ ಸಂಘದ ನಿಕಟಪೂರ್ವ ಕಾರ್ಯದರ್ಶಿ ಗುಡದಪ್ಪನವರು ಮತ್ತು ಸದಸ್ಯೆ ವೀಣಾ, ಸಂಪನ್ಮೂಲ ವ್ಯಕ್ತಿ ಜಗದೀಶ್ ರವರು ಮತ್ತು ಪ್ರಭಾರಿ ಮುಖ್ಯೋಪಾಧ್ಯಾಯೆ ಅಮುದಾ ಮತ್ತು ಅಪ್ಪು ಅಭಿಮಾನಿ ಬಳಗದ ಸದಸ್ಯ ದಿನೇಶ್ ಪೂಜಾರ್ ರವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ಸಿಆರ್ಪಿ ಜಗದೀಶ್ ರವರು ನೀಡಿದರು. ಮಕ್ಕಳ ಪ್ರತಿಭೆ ಮೆರೆದ ವೇದಿಕೆಯು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಹಾಲಸಿದ್ದಪ್ಪನವರು ಮಾತನಾಡಿ, ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಬೇಕು ಎಂದು ಹಾರೈಸಿದರು. ಛದ್ಮವೇಷಧಾರಿಗಳಾದ ಮಕ್ಕಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದರು. ನಲ್ಲೂರು ಕನ್ನಡ ಕ್ಲಸ್ಟರ್ 17 ಶಾಲೆಗಳ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಮೆರೆದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ದಾವಣಗೆರೆ, ಪ್ರಜಾಪವರ್ ನ್ಯೂಸ್. ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭೆಯ ಅನಾವರಣ ಕಾರ್ಯಕ್ರಮ ಇವತ್ತು ನಮ್ಮ ಕ್ಲಸ್ಟರಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿ 17 ಶಾಲೆಗಳು ಬರ್ತಾ ಇದ್ದಾವೆ. ಈ 17 ಶಾಲೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ ಈ ಕಲೆ ಆರಿಸಿಕೊಂಡಿದೆ. ಅಂಥವರನ್ನ ಈ ಒಂದು ಪ್ರತಿಭಾ ಕಾರಂಜಿಯ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹ ಕರ್ಕೊಂಡು ಬಂದಿದ್ದೀರಿ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತಿನ ಒಂದು ಕಾರ್ಯಕ್ರಮ ಬಹುಶಃ ಈಗ 15 ವರ್ಷಗಳಿಂದ ಅಂದ್ರೆ 2010ರಿಂದ ಈ ಪ್ರತಿಭಾ ಕಾರಂಜಿ ಅನ್ನುವಂಥ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢ ಹಂತದಲ್ಲಿ ಇದನ್ನು ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಇದು ಪ್ರಾಥಮಿಕ ಹಂತ ತಾಲೂಕು ಮತ್ತು ಜಿಲ್ಲಾ ಹಂತಕ್ಕೆ ಹೋದ್ರೆ ಪ್ರೌಢ ಹಂತದ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡ್ಕೊಂಡಂತವರು ರಾಜ್ಯ ಹಂತಕ್ಕೆ ಹೋಗುವಂಥದ್ದು ನಮ್ಮ ಈ ಪ್ರತಿಭಾ ಕಾರಂಜಿಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ 2 ರೀತಿಯಲ್ಲಿ ನೋಡ್ತೀವಿ. ಮಕ್ಕಳ ಒಂದು ಕಲೆಯನ್ನ, ಸುಪ್ತವಾಗಿ ಅಡಗಿರುವಂತಹ ಪ್ರತಿಭೆಯನ್ನು ಹೊರಗಾಕುವಂತಹ ಒಂದು ಪ್ರಯತ್ನ ಈ ಒಂದು ಪ್ರತಿಭಾ ಕಾರಂಜಿ, ಪ್ರತಿಭೆಗಳ ಅನಾವರಣ. ನಂತರ ಶಿಕ್ಷಕರಿಗೆ ಇದರಿಂದ ಅನುಕೂಲತೆಗಳೇನಂತನ್ನೋದಾದ್ರೆ, ನಮ್ಮ ವಿದ್ಯಾರ್ಥಿಗಳನ್ನ ಮುಂದಿನ ಹಂತಕ್ಕೆ ವಿವಿಧ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಅವರನ್ನ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಗುರುತಿಸಬೇಕು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರನ್ನ ತೊಡಗಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿ ಈ ಒಂದು ಪ್ರತಿಭಾ ಕಾರಂಜಿಯ ಮುಖಾಂತರ ವಿದ್ಯಾರ್ಥಿಗಳನ್ನು ಸಿದ್ಧತೆಗೊಳಿಸುವಂಥದ್ದು ಈ ಒಂದು ವೇದಿಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಾಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳು ವಿವಿಧ ರೀತಿಯಲ್ಲಿ ಅವರನ್ನ ತಯಾರು ಮಾಡ್ಕೊಂಡು ಬಂದಿದ್ದಾರೆ. ಇದು ಪಠ್ಯಕ್ಕೆ ಪೂರಕವಾಗಿರುವಂತಹ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಕಂಠಪಾಠಕ್ಕೆ ಅವಕಾಶ ಇದೆ, ಮತ್ತೆ ಬರವಣಿಗೆಗೆ ಅವಕಾಶ ಇದೆ. ನಾವು ಕೇಳ್ತೀವಿ, ಮಕ್ಕಳಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಅನ್ನ ಎಕ್ಸ್ಪೋಸ್ ಮಾಡ್ಬೇಕಂದ್ರೆ ಅದಕ್ಕೊಂದು ವೇದಿಕೆ ಬೇಕು. ಅಂತ ವೇದಿಕೆಯನ್ನ ನಮ್ಮ ಸಮಾಜ ಶಿಕ್ಷಣ ಕರ್ನಾಟಕ ಇಲಾಖೆ ವತಿಯಿಂದ ತುಂಬಾ ಈ ಕಾರ್ಯಕ್ರಮ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ಸ್ಕೂಲ್ ಲೆವೆಲ್ ಟು ಡಿಸ್ಟ್ರಿಕ್ಟ್ ಲೆವೆಲ್, ಪ್ರೌಢಶಾಲೆಗೆ ರಾಜ್ಯ ಮಟ್ಟಕ್ಕೂ ಬರುತ್ತೆ. ಇಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಶಾಲೆಯಲ್ಲಿ ವಿಜೇತರಾಗಿ ಬಂದಿದ್ದಾರೆ. ಆ ಮಕ್ಕಳನ್ನ ಪ್ರಿಪರೇಷನ್ ಮಾಡುವಂತ ಒಂದು ಇದರಲ್ಲಿ ಆ ಟೀಚರ್ಸ್ ರೋಲ್ ಬಹಳ ಇರುತ್ತೆ. ಎಸ್ಪೆಷಲಿ ಆ ಮಕ್ಕಳಿಗೆ ಬೇಕಾದಂತ ಯಾವ ಟ್ಯಾಲೆಂಟ್ ಇದೆ, ಯಾರಿಗೆ ಹಾಡು ಹೇಳಕ್ ಬರುತ್ತೆ, ಯಾರಿಗೆ ನೃತ್ಯ ಮಾಡಕ್ ಬರುತ್ತೆ, ಯಾರಿಗೆ ಪ್ರಬಂಧ ಬರೀತಾನೆ, ಯಾರು ಭಾಷಣ ಮಾಡ್ತಾನೆ, ಯಾರು ಡ್ರಾಯಿಂಗ್ ಮಾಡ್ತಾನೆ ಅನ್ನೋದು ಅದು ಟೀಚರ್ ಎಜುಕೇಶನ್ ಮಾಡ್ಬೇಕು ಶಾಲಾ ಹಂತದಲ್ಲಿ. ಅವರು ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡ್ಕೊಂಡು ತಯಾರಿ ಮಾಡ್ಕೊಂಡು ಅದರ ಹಿನ್ನೆಲೆಯಲ್ಲಿ ಕೆಲವು ಕಡೆ ಪೋಷಕರು ಸಹ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂತಾರೆ. ಇವೆಲ್ಲರ ಒಂದು ಪ್ರಯತ್ನದಿಂದ ಮಕ್ಕಳು ಈ ಮಟ್ಟಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಇಲ್ಲಿಂದ ಅವರು ತಾಲೂಕ್ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ. ಆ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾದಂತ ಮಕ್ಕಳು ಮುಂದೆ ಅವ್ರ ಹೈಸ್ಕೂಲಿಗೆ ಕ್ಯಾರಿ ಆಗ್ತಾರೆ. ಅವ್ರು ರಾಜ್ಯ ಮಟ್ಟಕ್ಕೆ ಹೋಗುವಂತ ಎಲ್ಲ ಅವಕಾಶ ಇದೆ. ಇದ್ರ ಉದ್ದೇಶ ಏನಂತಂದ್ರೆ, ಈ ನಾಡಿಗೆ ಬೇಕಾದಂತಹ ಒಳ್ಳೆಯ
ನಾವು ಕೊಡ್ಬೇಕು. ಈಗ ಉದಾಹರಣೆಗೆ ಎಲ್ಲ ಒಂದೇ ತರ ಇದ್ರೆ ಡಾಕ್ಟರ್ ಇಂಜಿನಿಯರ್ಸ್ ಇದ್ರೆ ದೇಶ ಕಟ್ಟಕ್ಕಾಗಲ್ಲ, ಅದಕ್ಕೆ ಒಳ್ಳೆ ಹೆಸರು ಬರೋದಿಲ್ಲ. ಕಲೆ ಇರಬೇಕು, ಸಾಹಿತ್ಯ ಇರಬೇಕು, ವಿಜ್ಞಾನ ಇರಬೇಕು, ಬೇರೆ ಬೇರೆ ಒಂದು ಸಮಾಜ ಸೇವೆ ಇರಬೇಕು. ಎಲ್ಲ ತರದ ಒಂದು ಸ್ವಭಾವವನ್ನ, ನಾಲೆಡ್ಜ್ ಅನ್ನ ನಾವು ಮಕ್ಕಳಿಗೆ ಕೊಡ್ಬೇಕಾಗಿದೆ. ಅಂತ ಒಂದು ಮಕ್ಕಳಲ್ಲಿ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಬೆಳೆಸುವಂತಹ ಒಂದು ಪ್ರಮುಖವಾದಂತ ಧ್ಯೇಯ ಇದೆ ಇಲ್ಲಿ. ಮಕ್ಕಳಲ್ಲಿ ಒಂದು ಸಂವೇದನಾಶೀಲತೆಯನ್ನು ಬೆಳೆಸಬೇಕು ನಾವು. ಅದು ಯಾವಾಗ ಬರುತ್ತೆ ಅಂದ್ರೆ